ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲು ಫೆಂಗ್ ಶೂಯಿ ಶಾಸ್ತ್ರದಲ್ಲಿ ಕಪ್ಪು ಆಮೆಯನ್ನು ಅತ್ಯಂತ ಶುಭ ಮತ್ತು ರಕ್ಷಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಮನೆಯ ಸರಿಯಾದ ದಿಕ್ಕಿನಲ್ಲಿ ಇಡುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ನಕಾರಾತ್ಮಕತೆ ದೂರವಾಗುತ್ತದೆ. ಅನೇಕರು ಇದನ್ನು ಕೇವಲ ಅಲಂಕಾರಿಕ ವಸ್ತುವೆಂದು ಭಾವಿಸುತ್ತಾರೆ, ಆದರೆ ಇದರ ಮಹತ್ವ ಅಪಾರ. ಕಪ್ಪು ಆಮೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದಾಗುವ ಪ್ರಮುಖ ಪ್ರಯೋಜನಗಳು ಇವೆ. ಫೆಂಗ್ ಶೂಯಿ ನಂಬಿಕೆಗಳ ಪ್ರಕಾರ ಕಪ್ಪು ಆಮೆ ಭದ್ರತೆಯ ಸಂಕೇತವಾಗಿದೆ. ಮನೆಯ ಮುಖ್ಯ ಬಾಗಿಲಿನ ಬಳಿ ಇದನ್ನು ಇಡುವುದರಿಂದ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲದೆ ಇದು ದುಷ್ಟಕಣ್ಣು ಮತ್ತು ಅನಿರೀಕ್ಷಿತ ತೊಂದರೆಗಳಿಂದ ಮನೆಯನ್ನು ರಕ್ಷಿಸುತ್ತದೆ. ಮನೆಯಲ್ಲಿ ಆಗಾಗ್ಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಭಿನ್ನಾಭಿಪ್ರಾಯ ಅಥವಾ ಉದ್ವಿಗ್ನತೆಯ ವಾತಾವರಣವಿದ್ದರೆ ಕಪ್ಪು ಆಮೆಯನ್ನು ಇಡುವುದು ಶುಭ ತರುತ್ತದೆ. ಇದನ್ನು ಸರಿಯಾದ ಸ್ಥಳದಲ್ಲಿ ಸ್ಥಾಪಿಸುವುದರಿಂದ ಕುಟುಂಬದ ಸದಸ್ಯರ ನಡುವೆ ಪ್ರೀತಿ, ಒಗ್ಗಟ್ಟು ಮತ್ತು ಶಾಂತಿ ನೆಲೆಸಲು ಸಹಾಯವಾಗುತ್ತದೆ. ಕಪ್ಪು ಆಮೆಯನ್ನು ಕಚೇರಿ ಅಥವಾ ಕೆಲಸದ ಸ್ಥಳದಲ್ಲಿ ಇಡುವುದರಿಂದ ಸುತ್ತಲೂ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗಿ ಕೆಲಸದಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಫೆಂಗ್ ಶೂಯಿಯಲ್ಲಿ ಇದನ್ನು ಪ್ರಗತಿಯ ಸಂಕೇತವೆಂದು ನೋಡಲಾಗುತ್ತದೆ. ಆದಾಗ್ಯೂ ಯಶಸ್ಸಿಗೆ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಯೋಜನೆ ಅತ್ಯಂತ ಮುಖ್ಯ. ಫೆಂಗ್ ಶೂಯಿ ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಕಪ್ಪು ಆಮೆಯನ್ನು ಮನೆಯ ಉತ್ತರ ದಿಕ್ಕಿನಲ್ಲಿ ಇಡುವುದು ಅತ್ಯಂತ ಶುಭ. ಈ ದಿಕ್ಕು ಸಂತೋಷ, ಸಮೃದ್ಧಿ ಮತ್ತು ಭದ್ರತೆಯನ್ನು ಆಕರ್ಷಿಸಲು ನೆರವಾಗುತ್ತದೆ. ಕೇವಲ ಫೆಂಗ್ ಶೂಯಿ ಮಾತ್ರವಲ್ಲದೆ ಹಿಂದೂ ನಂಬಿಕೆಗಳಲ್ಲೂ ಆಮೆಗೆ ಪವಿತ್ರ ಸ್ಥಾನವಿದೆ. ಭಗವಾನ್ ವಿಷ್ಣುವು ಲೋಕ ಕಲ್ಯಾಣಕ್ಕಾಗಿ ಆಮೆಯ ರೂಪದಲ್ಲಿ ಕೂರ್ಮ ಅವತಾರ ಎತ್ತಿದ್ದ ಹಿನ್ನೆಲೆಯಲ್ಲಿ ಭಾರತೀಯ ಸಂಸ್ಕೃತಿಯಲ್ಲೂ ಆಮೆಯನ್ನು ಸಂಪತ್ತು ಮತ್ತು ಶುಭದ ಸಂಕೇತವಾಗಿ ಮನೆಗಳಲ್ಲಿ ಸಾಕಲಾಗುತ್ತದೆ ಅಥವಾ ಅದರ ಪ್ರತಿಮೆಗಳನ್ನು ಇಡಲಾಗುತ್ತದೆ.